ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಸರ್, ನಿಮ್ಮ ವೈಫ್ನ ನಾವು ಹುಡುಕೋ ಪ್ರಯತ್ನದಲ್ಲಿದ್ದೀವಿ ಸರ್. ನಮ್ಮ ಡಿಪಾರ್ಟ್ಮೆಂಟ್ಗೆ ಕೆಲವು CCTV ಫುಟೇಜ್ಗಳು ಸಿಕ್ಕಿದ್ವಿ. ಅದನ್ನ ತೋರಿಸೋಣ ಅಂತ ಬಂದೆ ಸರ್. ಸರ್, ಯಾವ ಜಾಗ ಇದು? ಮಂತ್ರಾಲಯ ಸರ್. ಮಂತ್ರಾಲಯಕ್ಕೆ ಹೋಗಿದಾರಾ? ಹೌದು ಸರ್. ಅವರು ಅಲ್ಲಿ ಹೋದ ದಿನ ರಥೋತ್ಸವ ನಡೀತಾ ಇತ್ತು. ಹಾಗಾಗಿ ಜನಸಂದಣಿ ತುಂಬಾ ಜಾಸ್ತಿ ಇತ್ತು. ಅಷ್ಟೊಂದು ಜನಗಳ ಮಧ್ಯೆ ಅವ್ರು ಎಲ್ಲೋದ್ರು ಅಂತ ಟ್ರೇಸ್ ಔಟ್ ಮಾಡೋಕ್ಕಾಗಿಲ್ಲ ಸರ್. ಹೈಲಿ ಇಂಪಾಸಿಬಲ್ ಟಾಸ್ಕ್ ಅಂತಾನೆ ಹೇಳ್ಬೋದು. ಹಾಗಾಗಿ ನಮಗೆ ಜಾಸ್ತಿ ಲೀಡ್ ಸಿಕ್ಕಿಲ್ಲ. ಹಾಗಂತ ನೀವೇನು ವರಿ ಮಾಡ್ಕೋಬೇಡಿ ಸರ್. ಏನಾದರೂ ಒಂದು ಹಿಂಟ್ ಸಿಕ್ಕುತ್ತೆ. ನಾವು ನಮ್ಮ ಪ್ರಯತ್ನದಲ್ಲಿದ್ದೀವಿ. ಬಟ್ ಸ್ವಲ್ಪ ಟೈಮ್ ಹಿಡಿಯುತ್ತೆ ಅಷ್ಟೇ. ಗೆಳೆಯ, ಹೋಪ್ಸ್ ಕಳ್ಕೊಬೇಡ. 100% ಅದಕ್ಕೆ ಸಿಕ್ಕೇ ಸಿಗ್ತಾರೆ. ಅವ್ರು ಹುಡುಕ್ತಾ ಇದ್ದಾರಲ್ಲ, ಧೈರ್ಯವಾಗಿರು. ಓಕೆನಾ ಸರ್? ಆದಷ್ಟು ಬೇಗ ಪ್ರಯತ್ನ ಮಾಡಿ ಸರ್. ನಿಮ್ಮ ಸಿಚುವೇಶನ್ನು ನನಗೆ ಅರ್ಥ ಆಗುತ್ತೆ. ವರಿ ಮಾಡ್ಕೋಬೇಡಿ. ನೀವು ಧೈರ್ಯವಾಗಿರಿ ಸರ್. ನಾನು ಇನ್ನು ಬರ್ತೀನಿ ಸರ್. ಏನೇ ಇನ್ಫಾರ್ಮೇಶನ್ ಬಂದರೂ ಇಮಿಡಿಯೇಟ್ ಆಗಿ ಅಪ್ಡೇಟ್ ಮಾಡಿ ಸರ್. ಓಕೆ ಸರ್. ಥ್ಯಾಂಕ್ ಯು. ಬರ್ತೀನಿ. ಗೆಳೆಯ, ಇದು ಗುಡ್ ಸೈನ್ ಕಣ. 100% ಅದಕ್ಕೆ ಸಿಕ್ಕೇ ಸಿಗ್ತಾರೆ. ಬಿಬ್ರೋ, ಟೆನ್ಷನ್ ಮಾಡ್ಕೋಬೇಡ. ಅದಕ್ಕೆ ಏನೂ ಆಗಿರಲ್ಲ. ಗೌತಮ್, ಕೆಲಸದವರು ರೂಮ್ ಕ್ಲೀನ್ ಮಾಡ್ಬೇಕಾದ್ರೆ ಒಂದು ಲೆಟರ್ ಸಿಕ್ತು ಅಂತ ಕೊಟ್ರು. ಓದಕ್ ಶುರು ಮಾಡಿದ್ರೆ ಭೂಮಿಕಾ ಬರ್ದಿರೋ ಲೆಟರ್. ಅದಕ್ಕೆ ತಗೊಂಡ್ ಬಂದೆ. ಗುಂಡು, ಏನ್ ಬರ್ತಿದ್ದಾಳೋ? ಪಾರ್ಥ, ಅದನ್ನ ನೀಸ್ಕೊಂಡು ಓದಪ್ಪ. ಸರಿ ಜಿ. ಬಿಬ್ರೋ, ಗೌತಮ್ ಅವರೇ, ನಾನು ಈ ಮೂಲಕ ತಿಳಿಸುವುದೇನೆಂದರೆ, ನೀವು ನನ್ನ ಹುಟ್ಟಿಸೋ ಪ್ರಯತ್ನ ಮಾಡಬೇಡಿ. ಅದು ವ್ಯರ್ಥ. ಯಾಕೆಂದರೆ ನಾನು ನಿಮಗೆ ಇನ್ಯಾವತ್ತೂ ಸಿಗುವುದಿಲ್ಲ. ಯಾಕೆಂದರೆ ನೀವೆಲ್ಲ ಮೋಸಗಾರರು. ನೀವು ನಿಮ್ಮ ಮನೆಯವರೆಲ್ಲ ಯಾರೂ ಸರಿ ಇಲ್ಲ. ನೀವು ನನ್ನ ನಂಬಿಕೆಯನ್ನು ಕಳ್ಕೊಂಬಿಟ್ಟಿದ್ರಿ. ನನ್ನಿಂದ ಅಷ್ಟು ದೊಡ್ಡ ವಿಷಯನ ಮುಚ್ಚಿಟ್ಟು ನನಗೆ ದ್ರೋಹ ಮಾಡಿದ್ರು. ನಾನು ಆ ಮಗುನ 9 ತಿಂಗಳು ಹೊಟ್ಟೆಲಿ ಹೊತ್ಕೊಂಡಿದ್ದೆ. ಮಗು ವಿಷಯದಲ್ಲಿ ನಿಮ್ಗೆ ಎಷ್ಟು ಅಧಿಕಾರ ಇದೆಯೋ ಅಷ್ಟೇ ಅಧಿಕಾರ ನನಗೂ ಇತ್ತು ಅಲ್ವಾ? ಇಂಥದ್ದೊಂದು ಘಟನೆ ಆದಾಗ ಅದನ್ನು ತಿಳ್ಕೊಳ್ಳೋ ಹಕ್ಕು ತಾಯಿಯಾಗಿ ನನಗಿರುತ್ತಲ್ವಾ? ನನಗೆ ಹುಟ್ಟಿದ 2 ಮಕ್ಕಳು. ಗುಂಡು, ಆದರೆ ಮೊದಲನೇ ಮಗು ಕಾಣೆಯಾಗಿದೆ ಅನ್ನೋ ವಿಷಯ ನನ್ನಿಂದ ಮುಚ್ಚಿಟ್ಟಿದ್ರಲ್ಲ. ಈ ವಿಷಯ ಕೇಳಿ ನನ್ನ ಮನಸ್ಸಿಗೆ ಇಷ್ಟು ನೋವಾಗಿರ್ಬೇಡ. ನಾನು ಅನುಭವಿಸಿದ ನೋವು ಏನು ಅಂತ ನನಗೆ ಮಾತ್ರ ಗೊತ್ತು. ಈಗ ನೀವೆಷ್ಟೇ ಸಮಾಧಾನ ಮಾಡ್ಬೋದು, ಸಮಜಾಯಿಷಿ ಕೊಟ್ಟರು ಅದನ್ನ ಒಪ್ಕೊಳ್ಳೋ ಸ್ಥಿತಿಯಲ್ಲಿ ನಾನಿಲ್ಲ.
ನೀವು ನನಗೆ ಮಾಡಿದ್ದು ಬರೀ ಮೋಸ ಅಲ್ಲ, ನಂಬಿಕೆ ದ್ರೋಹ. ನನಗೀ ಅನಿಸ್ತಾ ಇದೆ, ಮಗು ಕಳೆದು ಹೋಗಿದೆ ಅನ್ನೋ ವಿಷಯ ನನಗೆ ಬಿಟ್ಟು ಬೇರೆ ಎಲ್ರಿಗೂ ಗೊತ್ತಿತ್ತು ಅಂತ. ಎಲ್ಲರೂ ಸೇರಿ ನನಗೆ ಮೋಸ ಮಾಡಿಬಿಟ್ರಿ. ಎಲ್ಲರೂ ನನ್ನ ಮುಂದೆ ನಾಟಕ ಆಡಿದ್ರಿ. ಅದಕ್ಕೆ ನನಗೆ ನಿಮ್ಮ ಯಾರ ಸವಾಸನೂ ಬೇಡ. ನೀವು ಯಾರು ನನಗೆ ಬೇಕಾಗಿಲ್ಲ. ಅಲ್ಲಿರೋರೆಲ್ಲ ಬರೀ ಮೋಸಗಾರರು. ನಿಮ್ಮಂಥವ್ರ ನೆರಳು ನನ್ನ ಮೇಲಾಗಲಿ ಮಗು ಮೇಲಾಗಲಿ ಬೀಳಕ್ಕೆ ಕೂಡ್ದು. ಅದಕ್ಕೆ ತುಂಬ ದೂರ ಹೋಗ್ತಾ ಇದ್ದೀನಿ. ನಾನು ಇನ್ಯಾವತ್ತೂ ನಿಮ್ಮ ಕಣ್ಗಳಿಗೆ ಕಾಣಿಸ್ಕೊಳ್ಳೋದಿಲ್ಲ. ನನ್ನನ್ನು ಹುಡುಕ್ಸೋ ಪ್ರಯತ್ನ ಮಾಡಬೇಡಿ. ನಾನು ನಿಮ್ಗೆ ಎಚ್ಚರಿಕೆ ಕೊಡ್ತಾ ಇದ್ದೀನಿ. ಒಂದು ವೇಳೆ ನೀವೇನಾದರೂ ನನ್ನ ಹುಡುಕ್ಸೋ ಪ್ರಯತ್ನ ಮಾಡಿದ್ರೆ ಮುಂದಾಗೋ ಅನಾಹುತಕ್ಕೆ ನೀವೇ ಕಾರಣ ಆಗ್ತೀರಾ. ನನ್ನ ಹಠ ಏನು ಅಂತ ನಿಮ್ಗೆ ಚೆನ್ನಾಗಿ ಗೊತ್ತು. ನಾನು ಯಾವತ್ತೂ ನಿಮ್ಮನ್ನು ಒಪ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ನೀವು ಮಾಡಿರೋ ನಂಬಿಕೆ ದ್ರೋಹಕ್ಕೆ ನನ್ನ ಹತ್ರ ಕ್ಷಮೆ ಅನ್ನೋದೇ ಇಲ್ಲ. ನಾನು ಸತ್ರು ನಿಮ್ಮನ್ನು ಕ್ಷಮಿಸಲ್ಲ. ನಾನು ಮತ್ತೆ ಹೇಳ್ತಾ ಇದ್ದೀನಿ, ನನ್ನ ಹುಡುಕೋ ಪ್ರಯತ್ನ ಮಾಡಬೇಡಿ. ನನಗೆ ನನ್ನ ಮಗುಗೆ ತೊಂದರೆ ಕೊಡೋದಕ್ಕೆ ಬರಬೇಡಿ. ನನಗೆ ನಿಮ್ಮ ಜೊತೆ ಬದುಕೋ ಆಸೆ ಇಲ್ಲ. ಇದಕ್ಕೆ ಮೀರಿ ನೀವೇನಾದರೂ ನನ್ನ ಹುಡ್ಕೊಂಡ್ಬಂದರೆ ನಾನು ಸಿಗಲ್ಲ, ನನ್ನ ಮಗುನೂ ಸಿಗಲ್ಲ. ಸಿಗೋದು ನಮ್ಗಳ ಹೆಣ ಮಾತ್ರ. ನಾನು ಹೋಗ್ತಾ ಇದ್ದೀನಿ. ಇವತ್ತಿಗೆ ನನ್ನ ನಿಮ್ಮ ಸಂಬಂಧ ಮುಗೀತು. ಈ ಮನೆ ಋಣ ಮುಗೀತು. ಇಂತಿ ಭೂಮಿಕಾ. ಅಮೃತಧಾರೆ ನನ್ನೊಲವ ಅಮೃತಧಾರೆ.